ಅಂದರೆ ನಾನು ಎಷ್ಟನೇ ಕ್ಲಾಸಲ್ಲಿ ಇದನ್ನು ಓದಿದೆ ಅನ್ನೋದು ಅಷ್ಟು ಇಂಪಾರ್ಟೆಂಟ್ ಆದರೆ ನೀವು ಬೇಕು ಅಂದರೆ ಕಾಮೆಂಟಲ್ಲಿ ಹಾಕಿ ಇದು ನಮಗೆ ಯಾವ ವರ್ಷದಲ್ಲಿ ಈ ಪಾಠ ಇತ್ತು ಅಂತ. ಬಟ್ ನಾನು ಸಬ್ಜೆಕ್ಟಿಂದ ಲೆಸನ್ನಿಗೆ ಬಂದ್ಬಿಡ್ತೀನಿ. ಸೊ ಈಗ ಕಂಪ್ಲೀಟ್ ಡೀಟೇಲ್ಡ್ ಹೋಗೋದಕ್ಕಿಂತ ಮುಖ್ಯವಾಗಿ ಇಂಥದ್ದೊಂದು ಪಾಠ ನಮಗೆ ಚಿಕ್ಕ ವಯಸ್ಸಿನಲ್ಲಿ ಓದಬೇಕಾದ್ರೆ ಇಟ್ಟಿದ್ರು. ಏನಪ್ಪ ಅಂತಂದರೆ ಈ ಮೌಢ್ಯದ ಬಗ್ಗೆ ತಿಳುವಳಿಕೆ ಕೊಡ್ತಕ್ಕಂಥದ್ದು. ನೌ ಯು ಪೀಪಲ್ ಕ್ಯಾನ್ ಅಂಡರ್ಸ್ಟ್ಯಾಂಡ್. ನಾನು ಮೌಢ್ಯವನ್ನು ನಂಬತಕ್ಕಂಥ ವ್ಯಕ್ತಿ ಅಲ್ಲ, ಮತ್ತು ಅದಕ್ಕೆ ಸಪೋರ್ಟ್ ಮಾಡ್ತಕ್ಕಂಥವನು ಅಲ್ಲ. ಬಟ್ ಕೆಲವು ವಿಚಾರಗಳು ಮೌಢ್ಯಕ್ಕೆ ಮೀರಿ ವಿಜ್ಞಾನಕ್ಕೆ ಅಧೀನದಲ್ಲಿ ಬದುಕ್ತಾ ಇರತಕ್ಕಂಥ ಕೆಲವು ವಿಷಯಗಳಿದೆ. ಅದನ್ನು ನಾನು ಮುಂದಿನ ದಿನಗಳಲ್ಲಿ ಅನುಭವಕ್ಕೆ ಬಂದಾಗ ಹೇಳ್ತೇನೆ. ಯಾಕೆಂದರೆ ಯಾವಾಗೋ ಒಂದು ಸಲ ಇಂಥದ್ದೊಂದು ಅನುಭವ ವೆರಿ ಪ್ರಾಕ್ಟಿಕಲ್ ಆಗಿ ಆಗಿತ್ತು. ಬಟ್ ಮುಂದಿನ ದಿನದಲ್ಲಿ ನಾನು ಅದನ್ನು ವಿತ್ ಎಕ್ಸ್ಪ್ಲನೇಷನ್ ಕೊಡ್ತಕ್ಕಂಥ ಪ್ರಯತ್ನ ಪಡ್ತೇನೆ. ಸೊ ಈಗ ವಿಷಯಕ್ಕೆ ಬರೋದಾದರೆ, ನಾವು ಚಿಕ್ಕವರಿದ್ದಾಗ ಪಾಠ ಅಂತ ಇದ್ದೀನಿ, ಏನು ಆ ಪಾಠ ಮೌಢ್ಯ ಅಂತ ಇದ್ದೀನಿ ಅಂತನ. ಒಂದು ಹಿಂದಿನ ದಿನಗಳಲ್ಲಿ ಈ ಕೆಲವರ ಮನೆಗಳಲ್ಲಿ ಈ ತಿಥಿಯನ್ನು ಮಾಡ್ತಕ್ಕಂತಹ ಒಂದು ಅಭ್ಯಾಸ ಇರ್ತಿತ್ತು, ಈಗಲೂ ಇದೆ. ಸೊ ಅಂತಹ ಒಂದು ಮನೆಯಲ್ಲಿ ತಿಥಿಯನ್ನು ಮಾಡೋದಕ್ಕೆ ಅಂತ ಹೇಳಿ ಒಬ್ಬ ಬ್ರಾಹ್ಮಣರನ್ನು ಪೌರೋಹಿತ್ಯಕ್ಕೆ ಕರೆಸ್ತಾರೆ. ಪೌರೋಹಿತ್ಯಕ್ಕೆ ಕರೆಸಿದಾಗ ಆ ವ್ಯಕ್ತಿ, ತಿಥಿಯನ್ನು ಮಾಡತಕ್ಕಂಥ ವ್ಯಕ್ತಿ ತಿಥಿಯನ್ನು ಮಾಡ್ತಾ ಇರಬೇಕಾದ್ರೆ ಒಂದು ಬೆಕ್ಕು ಮನೆಯಲ್ಲಿ, ಈ ಮಡಿ ಆಚಾರ ವಿಚಾರ, ಬೆಕ್ಕಿನ ಮಡಿ ಆಚಾರ ವಿಚಾರ ಬೇರೆ ಇರ್ತದೆ, ಆದರೆ ಮಾಡ್ತಕ್ಕಂತಹ ಒಂದು ಕೆಲಸವನ್ನು ಡಿಸ್ಟರ್ಬ್ ಮಾಡ್ತಾ ಇರ್ತದೆ. ಹಿಂದಿನ ಕಾಲದಲ್ಲಿ ಬೆಕ್ಕುಗಳನ್ನು ಸಾಕ್ತಾ ಇದ್ದಂತಹ ಒಂದು ವಿಚಾರ ಯಾತಕ್ಕೆ ಸಾಕ್ತಾಯಿದ್ರು ಅಂದರೆ ಇಲಿಗಳು ವಿಪರೀತ ಇರ್ತಿತ್ತು ಹಿಂದಿನ ಕಾಲದಲ್ಲೆಲ್ಲ ಕೂಡ. ಈಗಲೂ ಇದೆ, ಕೆಲವು ಜಾಗಗಳಲ್ಲಿ ಇರುತ್ತೆ ಕೂಡ. ಸೊ ಈ ಇಲಿಗಳ ರಕ್ಷಣೆಗೋಸ್ಕರ ಬೆಕ್ಕುಗಳನ್ನು ಸಾಕ್ತಾಯಿದ್ರು. ಸೊ ಅದೇನು ಮಾಡ್ತಿತ್ತು, ಇವರು ತಿಥಿಗೆಲ್ಲ ಸಿದ್ಧತೆಗಳು ಮಾಡ್ಕೊಳ್ತಾ ಇರಬೇಕಾದ್ರೆ ಮನೆಯಲ್ಲಿ ಓಡೋದು, ಅಡ್ಡ ಬರೋದು ಎಲ್ಲ ಮಾಡ್ತಾ ಇರುತ್ತೆ. ಸೊ ಇವರೇನು ಮಾಡ್ತಾರೆ, ಪುರೋಹಿತರು ಹೇಳ್ತಾರೆ, ಏನಪ್ಪ ನಾನು ಮಾಡಿಸೋದಕ್ಕೆ ತುಂಬ ತೊಂದರೆ ಆಗ್ತದೆ, ಇದು ಮಾಡ್ಸೋಕ್ಕೆ ಬಂದಿರತಕ್ಕಂಥ ಬ್ರಾಹ್ಮಣ ಇದೇನಪ್ಪ ಭಾಳ ಹಿಂಸೆ ಮಾಡ್ತಿದೆ, ಅಕಸ್ಮಾತ್ ಮಾಡಬೇಕಾದ್ರೆ ಏನನ್ನಾದರೂ ದಬ್ಬಿತು ಅಂದರೆ ಎಲ್ಲ ಕೆಲಸ ಕೆಡುತ್ತೆ. ಸೊ ಅದರಿಂದ ಇದನ್ನು ಅಲ್ಲೆಲ್ಲಾದರೂ ಕಟ್ ಹಾಕ್ಬಿಡಿ ಅಂತ ಹೇಳ್ತಾರೆ. ಸೊ ಈ ಘಟನೆ ನಡೆದಾಗ ಆ ಮನೆಯಲ್ಲಿರ್ತಕ್ಕಂತಹ ಮಕ್ಕಳಿರ್ತಾರಲ್ವ, ಅವರು ಈ ಬೆಕ್ಕನ್ನು ಕಟ್ಟಾಕೋದಕ್ಕೆ ಹಿಂದೆ ನಡೆದಂತಹ ಘಟನೆಯನ್ನು ಅಥವಾ ಸಂಘಟನೆಯನ್ನು ಅವರು ಗಮನಿಸಿರೋದಿಲ್ಲ. ಸೊ ಇವರೇನು ಮಾಡ್ತಾರೆ, ಅದನ್ನು ಕಟ್ ಹಾಕ್ಬಿಟ್ಟು ಪ್ರಾರಂಭ ಮಾಡೋಣವಾ ಅಂತ ಹೇಳೋ ಸಂದರ್ಭಕ್ಕೆ ಸರಿಯಾಗಿ ಆ ಮನೆಯ ಮಕ್ಕಳು ಬರ್ತಾರೆ, ಅದನ್ನು ನೋಡ್ತಾರೆ, ಕಟ್ ಹಾಕ್ಬಿಟ್ಟು ಪ್ರಾರಂಭ ಮಾಡೋಣವಾ ಅನ್ನೋದನ್ನು. ಸೊ ಅಲ್ಲಿಂದ ಪ್ರಾರಂಭ ಆಗ್ತದೆ. ಸೊ ಅವರು ಬರ್ತಾರೆ, ಎಲ್ಲ ಕಾರ್ಯಕ್ರಮವನ್ನು ಮುಗಿಸಿದ್ದಾದಮೇಲೆ ಇನ್ನೆಲ್ಲ ಕೆಲಸ ಆಯ್ತಲ್ಲ, ಅದ್ರ ಪಾಡಿಗೆ ಹೊರಕೊಳ್ಳಿ ಬಿಟ್ಬಿಡಿ ಅಂತ ಹೇಳ್ತಾರೆ. ಎಲ್ಲ ಕೆಲಸ ಆದಮೇಲೆ ಆ ಬೆಕ್ಕನ್ನು ಬಿಟ್ಬಿಡಿ ಅಂತ ಹೇಳ್ತಾರೆ. ಇದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದು ಆ ಮಕ್ಕಳು ಕಾಲಾಂತರದಲ್ಲಿ ಅವರು ಮತ್ತೆ ಬರೋ ವರ್ಷ ಬರ್ತಾರೆ. ಬರೋ ವರ್ಷ ಬಂದಾಗ ಆ ಬೆಕ್ಕಿಗೆ ಏನೂ ತೊಂದರೆ ಇಲ್ಲದೆ ಆರೋಗ್ಯವಾಗಿ ಅದು ಕೂಡ ಹಾಗೆ ಬದುಕೇ ಇರುತ್ತೆ. ಸೊ ಅದು ಮತ್ತೆ ಎಲ್ಲಿ ತೊಂದರೆ ಮಾಡುತ್ತೋ ಅಂತ ಬಂದ ತಕ್ಷಣ ಬೆಕ್ಕನ್ನು ಕಟ್ಟಿ ಹಾಕಿದ್ದೀರಾ ಅಂತ ಕೇಳ್ತಾರೆ. ಮನೆಗೆ ಬರೋ ವರ್ಷ ಅಂದರೆ ಅದರ 1 ವರ್ಷಕ್ಕೊಂದು ಸಲ ಮತ್ತೆ ನೆಕ್ಸ್ಟು ಆ ಕಾರ್ಯಕ್ರಮ ಬಂದಾಗ, ವರ್ಷಕ್ಕೋ 6 ತಿಂಗಳಿಗೋ ಅವರು ಬಂದಾಗ ಬೆಕ್ಕನ್ನು ಕಟ್ಟಿ ಹಾಕಿದ್ದೀರಪ್ಪ ಅಂತ ಕೇಳ್ತಾರೆ. ಇದನ್ನು ಮಕ್ಕಳು ಕೇಳಿಸ್ಕೊಳ್ತಾ ಇರ್ತಾರೆ, ಚಿಕ್ಕ ಮಕ್ಕಳಲ್ವ. ಅಂದರೆ ಮೋಸ್ಟ್ಲಿ ಬೆಕ್ಕನ್ನು ಅಪ್ಪ ಹೇಳ್ತಾರೆ, ಬೆಕ್ಕು ಕಟ್ಟಾಕ್ಬಿಡ್ರೆ ಅಲ್ಲಿ ಅದಕ್ಕೊಂದು ಜಾಗ ಇರ್ತದೆ, ಅಲ್ಲಿ ಬೆಕ್ಕನ್ನು ಕಟ್ಟಾಕ್ತಾರೆ. ಆ ಕಟ್ಟು ಹಾಕಿದ್ಮೇಲೆ ಮತ್ತೆ ಇವ್ರದ್ದು ನಾರ್ಮಲ್ ಆಗಿ ಇವ್ರ ಕಾರ್ಯಕ್ರಮ ಏನಿದೆ ಅದೆಲ್ಲ ಆಗುತ್ತೆ. ಅದನ್ನು ಬಿಚ್ಚಿಬಿಡ್ರೋ, ಅದ್ರ ಪಾಪ ಅದು ಫ್ರೀಯಾಗಿ ಓಡಾಡ್ಕೊಳ್ಳಿ ಅಂತ ಹೇಳಿ ಅವರು ಅದನ್ನು ಬೆಕ್ಕನ್ನು ಬಿಚ್ಚಿಬಿಡೋದಕ್ಕೆ ಹೇಳ್ತಾರೆ, ಕಾರ್ಯಕ್ರಮ ಎಲ್ಲ ಮುಗಿದು ಕೆಲಸ ಎಲ್ಲ ಆದಮೇಲೆ. ಸೊ ಇದು ನಿರಂತರವಾಗಿ ನಡೀತಾ ಇರುತ್ತೆ. ಅಂದರೆ ವರ್ಷಗಳು ಆ ಬೆಕ್ಕು, ಆ ಕಾರ್ಯಕ್ರಮ, ಅವರು ಬರೋದು, ಕಾರ್ಯಕ್ರಮ ಮಾಡಿಸ್ಬೇಕಾದ್ರೆ ಬೆಕ್ಕು ಕಟ್ಟು ಅಂತ ಹೇಳೋದು, ಅವ್ರಿಗೆ ತೊಂದರೆ ಆಗಬಾರ್ದು, ಕಾರ್ಯಕ್ರಮಕ್ಕೆ ತೊಂದರೆ ಆಗಬಾರ್ದು ಅಂತ. ಇದನ್ನು ಮಕ್ಕಳು ನಿರಂತರವಾಗಿ ಅವ್ರನ್ನೇ ಇನ್ನು ಹೇಳಬೇಕಾಗಿಲ್ಲ. 2 ವರ್ಷ 3 ವರ್ಷ ಕಟ್ಟಾಕಿದ್ರು ಅಂದರೆ 4ನೇ ವರ್ಷ 5ನೇ ವರ್ಷ ಅವ್ರು ಬೆಳಗ್ಗೆ ಪುರೋಹಿತರು ಬರೋ ಅಷ್ಟೊತ್ತಿಗೆ ಬೆಕ್ಕು ಕಟ್ಟಾಕ್ಬಿಟ್ಟಿರ್ಬೇಕು ಅಂತ ಅವ್ರಿಗೆ ಇಷ್ಟೇ ಗೊತ್ತಿರುತ್ತೆ, ಬೆಕ್ಕನ್ನು ಕಟ್ಟಾಕಬೇಕು ಅಂತ. ಅದು ತೊಂದರೆ ಮಾಡ್ತದೆ, ಅದೇ ದಬ್ಬಿಟ್ರೆ ಕೆಲಸ ಕೆಡುತ್ತೆ, ಇದೆಲ್ಲ ಅವ್ರು ಅರ್ಥ ಮಾಡ್ಕೊಂಡಿರೋದಿಲ್ಲ. ಸೊ ಅನಂತರದಲ್ಲಿ ಬಹಳ ವರ್ಷ ಆದಮೇಲೆ ಅವರ ಕಾಲಾಂತರದಿಂದನೋ ಅಥವಾ ಬೇರೆ ಏನೋ ಸಮಸ್ಯೆಗಳಿಂದನೋ ಸ್ವಲ್ಪ ದಿನ ಆ ಕಾರ್ಯಕ್ರಮ ನಿಂತೋಗ್ಬಿಡುತ್ತೆ, ಅಥವಾ ಹಿರಿಯರು ತೀರ್ಕೊಂಬಿಟ್ಟಿರ್ತಾರೆ, ಅಥವಾ ಬೇರೆ ಪುರೋಹಿತರೇ ಬಂದರೋ ಏನೋ ಗೊತ್ತಿಲ್ಲ. ಬಂದಾಗ ಕಾರ್ಯಕ್ರಮ ಪ್ರಾರಂಭ ಮಾಡೋಣೇನಪ್ಪ ಅಂತ ಹೇಳ್ತಾರೆ. ಹಾಗೆ ಹೇಳಿದಾಗ ಈ ಮಕ್ಕಳು ದೊಡ್ಡವರಾಗ್ಬಿಟ್ಟಿರ್ತಾರೆ. ಸ್ವಾಮಿಗಳೇ, ಬೆಕ್ಕೇ ಇಲ್ವಲ್ಲ ನಮ್ಮ ಮನೇಲಿ ಅಂತಾರೆ. ಬೆಕ್ಕಿಲ್ವಾ, ಯಾತಕ್ಕೋಸ್ಕರ ಅಂತಾರೆ. ಹಾಗಲ್ಲ, ಕಾರ್ಯಕ್ರಮ ಪ್ರಾರಂಭ ಆಗಬೇಕಾದ್ರೆ ಬೆಕ್ಕು ಕಟ್ಟಾಕಬೇಕಲ್ವ ಅಂತಾರೆ.
ಈ ಪುರೋಹಿತರು ಓ ಹೌದಾ, ಈಗ ಇಲ್ಲಿ ಏನಾಗ್ತದೆ ಸಮಸ್ಯೆ ಅಂತಂದರೆ, ಅವರಿಗೆ ಅದನ್ನು ಕಟ್ ಹಾಕದೇ ಇದ್ದರೆ ಅವ್ರ ಮನಸ್ಸಿನ ಭಾವನೆ ಏನೋ ಇವ್ರಿಗೆ ಅರ್ಥ ಆಗಿರೋದಿಲ್ಲ. ಪುರೋಹಿತರಿಗೆ ವಿವರಣೆ ಹೇಳೋಷ್ಟು ಸಮಯನೂ ಇರೋದಿಲ್ಲ. ಸೊ ಈ ಸಂದರ್ಭದಲ್ಲಿ ಏನು ಮಾಡ್ತಾರೆ ಅಂತಂದರೆ, ಬೆಕ್ಕು ಕಟ್ ಹಾಕಬೇಕಾ, ಓ ಹಾಗಾದರೆ ಇದು ನಿಮ್ಮ ಮನೇಲಿ ಪದ್ಧತಿ ಬಂದಿರಬೇಕೇನೋ, ತೊಗೊಂಬಂದ್ಬಿಟ್ಟು ಬೆಕ್ಕನ್ನು ಕಟ್ ಹಾಕ್ಬಿಡಿ ಅಂತ ಹೇಳ್ತಾರೆ. ಆವಾಗ ಅವ್ರು ಏನು ಮಾಡ್ತಾರೆ, ಸ್ವಾಮಿ ಇಲ್ಲಿ ನಾವು ಸಾಕಿದ್ದು ಬೆಕ್ಕು ನಮ್ಮ ಹತ್ರ ಇಲ್ಲ, ಪಕ್ಕದ ಮನೆಯವರದಿದೆ, ಅವ್ರು ತೊಗೊಂಬಂದು ಕಟ್ಟಾಕ್ತೀನಿ ಅಂತ ಹೇಳ್ತಾರೆ. ಸೊ ಸೀದಾ ಹೋಗ್ಬಿಟ್ಟು ಆ ಪಕ್ಕದ ಮನೆ ಬೆಕ್ಕನ್ನು ತೊಗೊಂಬಂದು ಕಟ್ಟಾಕ್ಬಿಟ್ಟು ಕಾರ್ಯಕ್ರಮ ಮಾಡ್ತಾರೆ. ಕಾರ್ಯಕ್ರಮವನ್ನು ಮುಗಿಸ್ತಾರೆ, ಮತ್ತೆ ತೊಗೊಂಡೋಗಿ ಆ ಬೆಕ್ಕನ್ನು ತೊಗೊಂಡೋಗಿ ಅಲ್ಲಿ ಬಿಟ್ಬಿಡ್ತಾರೆ. ಇದು 1 ವರ್ಷ 2 ವರ್ಷ ಹೀಗೆ ಇಲ್ಲದ ಬೆಕ್ಕನ್ನು ತೊಗೊಂಬಂದು ಕಟ್ ಹಾಕ್ಬಿಟ್ಟು ಮಾಡ್ತಕ್ಕಂತಹ ಪದ್ಧತಿಯನ್ನು ರೂಢಿಸ್ಕೊಳ್ತಾರೆ. ದಿಸ್ ಈಸ್ ಹೌ ದ ಪದ್ಧತಿ ವಾಸ್ ಬಾರ್ನ್ಡ್. ಎಲ್ಲನೂ ಅಲ್ಲ, ಎಲ್ಲ ಪದ್ಧತಿಗಳ ಬಗ್ಗೆ ನಾನು ಮಾತಾಡ್ತಾ ಇಲ್ಲ, ಮೌಢ್ಯದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಹಾಗಾದರೆ ಮೌಢ್ಯ ಏನು ಹೇಳುತ್ತೆ? 10 ನಿಮಿಷ ಅದರ ಬಗ್ಗೆ ಮಾತನಾಡಿದಾಗ ಮಾತ್ರ ಗೊತ್ತಾಗ್ತದೆ ಯಾವುದು ಮೌಢ್ಯ, ಯಾವುದು ಸರಿ, ಯಾತಕ್ಕೋಸ್ಕರ ಇದು ಬಂತು ಅನ್ನೋದರ ಹಿಂದೆ ವೈಜ್ಞಾನಿಕ ಕಾರಣಗಳು ಪ್ರೂಫ್ ಕೊಡ್ತದೆ. ಅದಕ್ಕೆ ವಿಜ್ಞಾನ ಬಂದಿದ್ದು. ಆ ವಿಜ್ಞಾನ ಒಂದು ಜ್ಞಾನದ ಭಾಗ. ಎಕ್ಸ್ಪ್ಲನೇಷನ್ಗೆ ಯಾವುದು ಪೂರಕವಾಗಿ ಸಪೋರ್ಟಿವ್ ಆಗಿ ಎಲ್ಲರನ್ನ ಕೂಡ ಇದು ಸರಿ ಅಂತ ಹೇಳಿಸೋದಕ್ಕೋಸ್ಕರ. ಒಬ್ಬರ ಒಪಿನಿಯನ್ಗಲ್ಲ ವಿಜ್ಞಾನ ಇರೋದು, ಒಬ್ಬರ ಒಪಿನಿಯನ್ಗಲ್ಲ. ಇಟ್ ಹ್ಯಾಸ್ ಟು ಬಿ ಪ್ರೂವನ್ ಬೈ ಮ್ಯಾಕ್ಸಿಮಮ್ ಪೀಪಲ್ ಅಂತ ಹೇಳ್ತೇವೆ. ವಿಜ್ಞಾನ ಎಲ್ಲರ ಒಪಿನಿಯನ್ನಿಂದ ಬರ್ತದೆ. ಇದು ಹೀಗೆ ಮಾಡಿದ್ರೆ ಹೀಗಾಗ್ತದೆ, ಅದರಲ್ಲಿ ಆಗ್ತಕ್ಕಂಥದ್ದು ಇಂಚಿಂಚು ಕೂಡ ವಿವರಣೆಯಿಂದ ಕೂಡಿರ್ತದೆ. ಹಾಗೆ ಹುಟ್ಕೊಂಡಿದ್ದು ವಿಜ್ಞಾನ. ಅದರಲ್ಲಿ ನಿಮಗೆ ಮೌಢ್ಯವನ್ನು ಎತ್ತಿ ತೋರಿಸ್ತಾರೆ. ಯಾಕೆ ಮೌಢ್ಯ ಬಂತು, ಯಾಕೆ ಇದು ಮೌಢ್ಯ ಆಗುತ್ತೆ, ಈ ವಿಚಾರಗಳು. ಇದು ಒಂದು ಸಣ್ಣ ಉದಾಹರಣೆ. ಈ ಥರದ್ದು ಬಹಳಷ್ಟು ಮೌಢ್ಯಗಳನ್ನು ಗೊತ್ತಿಲ್ಲದೆ ಪಾಪ ನಾ ಹೇಳದ್ನಲ್ಲ, ಇಲ್ಲದೆ ಇರೋ ಬೇಕು ಪಕ್ಕದ ಮನೆಯಿಂದ ತೊಗೊಂಬಂದು ಮುಂದೆ ಇಟ್ಟು ಶ್ರಾದ್ದವನ್ನು ಮಾಡ್ತಕ್ಕಂತಹ, ಅಥವಾ ಯಾವುದೋ ಕಾರ್ಯಕ್ರಮ, ಇದು ಶ್ರಾದ್ದ ಅಂತ ಒಂದು ತೊಗೋಬೇಡಿ, ಯಾವುದೇ ಕಾರ್ಯಕ್ರಮವನ್ನು ಮಾಡಬೇಕಾದ್ರೆ ಯಾವುದೋ ಬೆಕ್ಕನ್ನು ತೊಗೊಂಬಂದು ಆ ಸಮಯವನ್ನು ವ್ಯರ್ಥ ಮಾಡಿಕೊಂಡು ಅದನ್ನು ಕಟ್ಟಾಕಿ, ಇಲಿಗಳಿತ್ತು ಸಾಕಿರ್ತಾಯಿದ್ರು, ತೊಂದರೆ ಮಾಡುತ್ತೆ ಅಂತ ಬೆಕ್ಕನ್ನು ಕಟ್ಟಾಕ್ತಾಯಿದ್ರು. ಇಂಥದ್ದೊಂದು ಅದ್ಭುತವಾದ ಪಾಠಗಳು ನಮ್ಮಲ್ಲಿತ್ತು. ಸೊ ಇದೆಲ್ಲ ನೈಜತೆಗೆ ಅವತ್ತು ಓದಬೇಕಾದ್ರೆ ಏನೋ ಬಂದರು, ಬ್ರಾಹ್ಮಣ ಬಂದ, ಪೂಜೆಗೆ ಕೂಡಿಸ್ಕೊಂಡ, ಅದು ಪಾಠದ ಹೆಸರೇ ಮೂಢನಂಬಿಕೆ ಅಂತನೋ ಏನೋ ಇತ್ತು, ನಾನು ಮರ್ತೋಗಿದೆ. ಆದರೆ ನಾನು ಮರ್ತಿರೋದು ಆ ಪಾಠದ ಹೆಸರನ್ನು ಇರ್ಬೋದು, ಆದರೆ ಅದರಲ್ಲಿರ್ತಕ್ಕಂಥ ವಿಷಯವನ್ನಲ್ಲ. ಅರ್ಥ ಮಾಡ್ಕೊಳ್ಳಿ. ಸೊ ಅದು ನಿಮಗೆ ಗೊತ್ತಿರ್ತದೆ, ನಿಮಗೆ ಸ್ವಲ್ಪ ರೀಕಾಲ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆಯಾ ಅಂತ ಅನ್ನೋದಕ್ಕೋಸ್ಕರ ಇಂಥದ್ದೊಂದು ವಿಡಿಯೋ ಜ್ಞಾಪಕ ಬಂತು. ಇಷ್ಟಕ್ಕೂ ನಾನೀಗ ಯಾರ್ಕಾಡಲ್ಲಿದ್ದೇನೆ. ಯಾರ್ಕಾಡ್ ಪ್ರೊನೌನ್ಸಿಯೇಷನ್ ಮಿಸ್ಟೇಕ್ ಇರ್ಬೋದೇನೋ. ಸೊ ಮುಂದಿನ ಇನ್ನಷ್ಟು ಕಥೆಗಳು, ಇನ್ನಷ್ಟು ನೈಜ ಘಟನೆಗಳು, ಇನ್ನಷ್ಟು ವಿಶೇಷವಾದ ಕಥೆಗಳು ಎಲ್ಲ ಕೂಡ ನಿಮಗೋಸ್ಕರ ಬರ್ತಾ ಇರುತ್ತೆ. ಕೀಪ್ ಆನ್ ವಾಚಿಂಗ್. ಇಷ್ಟ ನಿಮ್ಮಿಷ್ಟ. ನಿಮಗೂ ಕಷ್ಟ ನನಗೂ ಕಷ್ಟ ಮಾತ್ರ ಮಾಡಬೇಡಿ. ಅರ್ಥ ಆದವರು ಮಾತ್ರ ನೋಡಿ, ಅರ್ಥ ಆಗದೆ ಇರೋರು ನಿಮ್ಗೆ ಇಲ್ಲಿಂದನೇ ಪೂರ್ತಿ ನಮಸ್ಕಾರ. ಕೈಯಲ್ಲಿ ಫೋನ್ ಇದೆ, ತಪ್ಪಾಗಿ ತಿಳ್ಕೊಬೇಡಿ. 2 ಕೈಯಿಂದ ನಮಸ್ಕಾರ ಮಾಡಿದ್ದೀನಿ ನನ್ನ ಮನಸ್ಸಿನಿಂದ, ಸಂತೋಷವಾಗಿ. ಥ್ಯಾಂಕ್ ಯು. ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ, ಇನ್ನೂ ಬರ್ತಾ ಇದೆ ವಿಷಯಗಳು, ಬರ್ತಾ ಇರುತ್ತೆ, ಕೊಡ್ತಾ ಇರ್ತೀನಿ, ತಿಳ್ಕೊತಾ ಇರ್ತೀನಿ, ಓಡಾಡ್ತಾ ಇರ್ತೀನಿ. ನನ್ನ ನೆಚ್ಚಿನ ನನ್ನ ಮಿತ್ರವೃಂದಕ್ಕೆ ಒಂದಷ್ಟು ಹೊಸ ವಿಷಯಗಳನ್ನು ತಲುಪಿಸ್ತಕ್ಕಂತಹ ಕೆಲಸ ಮಾಡ್ತೇನೆ. ವಿಲ್ ಡೂ ಗುಡ್, ಡೀಡ್ ಗುಡ್, ಡೆಡ್ ಗುಡ್ ಅಂದರೆ ಗುಡ್ಡನ್ನು ಸಾಯಿಸಿ ಅಂತಲ್ಲಪ್ಪ, ಸಾವಲ್ಲೂ ಕೂಡ ಒಳ್ಳೆಯತನ ಇರಲಿ ಅಂತ ಹೇಳಿ.